ಸಿದ್ದರಾಮಯ್ಯ ಕಾಲದಲ್ಲಿ ಸಚಿವರಾಗಿದ್ದರು. ಆಗಲೂ ಖಾತೆ ವಿಚಾರವಾಗಿ ಅಸಮಾಧಾನ ಇತ್ತು. ಈಗ ಡಿ ಕೆ ಶಿವಕುಮಾರ್ ಕಾಲದಲ್ಲಿ ಸಚಿವರಾಗಿದ್ದಾರೆ, ಈಗಲೂ ಅಸಮಾಧಾನ ಇದೆ. ಮತ್ತೆ ಚೇಂಜ್ ಆಗೋಯ್ತು ಅವರ 40 ದಿನಗಳ ನಂತರ ಖಾತೆ. ಸೊ ಅವರು ರಾಮಲಿಂಗಾರೆಡ್ಡಿ ಈಗ ಅರಣ್ಯ ಸಚಿವರಾಗಿದ್ದಾರೆ. ಹಿಂದೆ ಸಾರಿಗೆ ಸಚಿವರಾಗಿದ್ದರು ಸಿದ್ದರಾಮಯ್ಯ ಕಾಲದಲ್ಲಿ. ಅದಾದ ನಂತರ ಜಲಸಂಪನ್ಮೂಲ ಸಚಿವ ಸ್ಥಾನವನ್ನು ಖಾತೆಯನ್ನು ಕೊಡಲಾಯಿತು. ಬಟ್ ಎರಡೂ ಈಗ ಚೇಂಜ್ ಆಗಿ ಈಗ ಅರಣ್ಯ ಇಲಾಖೆ ಸಿಕ್ಕಿದೆ. ಅವರು ಬೆಂಗಳೂರು ಅಭಿವೃದ್ಧಿ ಬೇಕೇ ಬೇಕು ಅಂತ ಕಳೆದ 3.5 ವರ್ಷಗಳಿಂದ ಪಟ್ಟಿಡಿದ್ರು. ಸಿದ್ದರಾಮಯ್ಯನವರ ಕಾಲದಲ್ಲಿ ನನಗೆ ಬೆಂಗಳೂರು ಅಭಿವೃದ್ಧಿ ಬೇಕು, ಬೆಂಗಳೂರು ಉಸ್ತುವಾರಿ ಬೇಕು ಅಂತಿದ್ರು. ಬಟ್ ಡಿ ಕೆ ಶಿವಕುಮಾರ್ ಆಗ DCM ಆಗಿದ್ದರು. ಅವರು ಬೆಂಗಳೂರು ಉಸ್ತುವಾರಿ ಮತ್ತು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ಆಯ್ಕೆ ಮಾಡ್ಕೊಂಡಿದ್ರು. ಆ ಒಂದು ಖಾತೆಯನ್ನು ನಿಭಾಯಿಸ್ತಾ ಇದ್ರು. ಅವರು CM ಆದಮೇಲೆ ಅವ್ರು ನನಗೆ ಸಿಗುತ್ತೆ ಅಂತ ಆಸೆ ಪಟ್ಟಿದ್ರು. ಬಟ್ ನೋ ಆಗಲಿಲ್ಲ. ಕೃಷ್ಣ ಬೈರೇಗೌಡರು ಕೊಟ್ಟಿರೋದನ್ನ ಈಗ ಅವರಿಗೆ ಪರಿಸರ ಖಾತೆಯನ್ನು ಕೊಟ್ಟಿದ್ದಾರೆ. ಹಿರಿಯರು ಸಹಜವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಇವರು ಸಚಿವರಾಗಿದ್ದಾರೆ. ಎಲ್ಲ ಖಾತೆಗಳನ್ನು ನಿಭಾಯಿಸಿದ್ದಾರೆ. ಹೋಮ್ ಮಿನಿಸ್ಟರ್ ಆಗಿದ್ದರು, ಸಾರಿಗೆ ಆಗಿದ್ದರು, ಮುಜರಾಯಿ ಆಗಿದ್ದರು. ಸೊ ಈಗ ಜಲಸಂಪನ್ಮೂಲ ಬೇಡ ಅಂದ್ಬಿಟ್ಟು ಅರಣ್ಯ ಕೂಡ ಆಗಿದ್ದಾರೆ. ಎಲ್ಲ ಒಂದು ಅವ್ರ ನಿರೀಕ್ಷೆ ಹುಸಿ ಆಯಿತು ಅಂತ ಬೇಜಾರ ಅಥವಾ ಅರಣ್ಯ ಇಲಾಖೆ ಇರಲಿ ಅಂತ ಒಪ್ಕೊಂಡ್ರು ಅವರು ಅಂತ ಅಲ್ಲ. ಅವರು ಮೊದಲನೇದಾಗಿ ಸಚಿವರಾದಾಗ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗಲಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನು ಕೂಡ ಕೊಡೋದಕ್ಕೆ ಮುಂದಾಗಿದ್ರು. ಆದರೆ ಅದಾದ ಬಳಿಕ ಒಪ್ಪಿಸಿ ಅವ್ರಿಗೆ ಜಲಸಂಪನ್ಮೂಲ ಅವರ ಬ್ರದರ್ ಹೋಗಿದ್ರು ಮನೆಗೆ. ಹೌದು, ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತು. ಆದರೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ಕೂಡ ನಮ್ಮ ಅವಧಿಯಲ್ಲಿ ನಿಮಗೆ ನಗರಾಭಿವೃದ್ಧಿ ಬಿಟ್ಕೊಡ್ತೀವಿ ಅಂತ ಅವತ್ತು ಮಾತು ಕೊಟ್ಟಿದ್ರಂತೆ 2023ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ. ಸಿದ್ದರಾಮಯ್ಯ ಅವರೇನು ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸ್ಕೊಂಡಿಲ್ಲ ಅವಾಗ. ಯಾಕಂದ್ರೆ DCM ಆ ಸಮಯದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇನ್ನೊಂದು ಖಾತೆ ಕೇಳಿದ್ರು ಕೂಡ ಕೊಡೋ ಪರಿಸ್ಥಿತಿಯಲ್ಲಿದ್ರು. ಯಾಕಂದ್ರೆ ಮುಖ್ಯಮಂತ್ರಿ ಸ್ಥಾನ ಹೈಕಮಾಂಡ್ ಕೊಡಕ್ಕೆ ಮುಂದಾಗಿದ್ದಲ್ಲ. ಹಾಗಾಗಿ ಆದರೆ ಈಗ ಇಷ್ಟು ಜನರದ್ದು ನೋಡಿದ್ರೆ ನನಗೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಒಂದು ಸ್ವಲ್ಪ ಅನ್ಯಾಯ ಆಗ್ತಿರೋದು ಅಂತ ಅನ್ಸುತ್ತೆ. ಹೊರಗಡೆ ಎಲ್ಲೂ ಮಾತಾಡಿಲ್ಲ, ಬಟ್ ಒಳಗೊಳಗೆ ಅವ್ರಿಗೊಂದು ಬೇಸರ ಇದೆ. ಈಗ ಈಶ್ವರ್ ಖಂಡ್ರೆ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಅಲ್ವಾ ಅರಣ್ಯ ಸಚಿವ, ಅರಣ್ಯ ಇಲಾಖೆ ಅವರ ಸುಪರ್ದಲ್ಲಿತ್ತು. ಈಗ ಅವರಿಂದ ಇವ್ರು ಕೊಟ್ಟಿದ್ದಾರೆ. ಆಕ್ಚುಲಿ ಖಂಡ್ರೆಗಿಂತ ಸೀನಿಯರ್ ರಾಮಲಿಂಗಾರೆಡ್ಡಿ. ನನಗೆ ರಾಮಲಿಂಗಾರೆಡ್ಡಿ ಒಂದು ಸ್ವಲ್ಪ ಬೆಂಗಳೂರು ಬಿಟ್ಟು ಹೊರಗಡೆ ಪ್ರಯಾಣ ಜಾಸ್ತಿ ಮಾಡಲ್ಲ. ಒಂದು ಅರಣ್ಯ ತಗೊಂಡ್ರೆ ಅರಣ್ಯ ಇಡೀ ರಾಜ್ಯಾದ್ಯಂತ ಉತ್ತರ ಕನ್ನಡ ಹೋಗ್ಬೇಕು, ಶಿವಮೊಗ್ಗ ಹೋಗ್ಬೇಕು, ಎಲ್ಲಿ ಒತ್ತುವರಿ ಮಾಡಿದಾರೋ ಅಲ್ಲಿ ಹೋಗ್ಬೇಕು. ಇದು ಒಂದು ರೀತಿ ಸಮಸ್ಯೆ, ಅವ್ರಿಗೂ ಕೂಡ ಇದು ಗೊತ್ತಿರ್ಬೋದು. ಆದರೆ ಜಲಸಂಪನ್ಮೂಲ ತಗೊಂಡು ಇತ್ತೀಚೆಗೆ ತಮಿಳುನಾಡು ಮತ್ತು ಕರ್ನಾಟಕ ಭಾಳಷ್ಟು ವಿಚಾರದಲ್ಲಿ ಭಾಳಷ್ಟು ಡಿಸ್ಟರ್ಬ್ ಆಗಿದ್ರು ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಏನಂತ ಹೇಳಿದ್ರೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕಳೆದ 3 ವರ್ಷದ ಬಿಲ್ಗಳು ಪೆಂಡಿಂಗ್ ಹಂಗೆ ಇದಾವೆ, ದುಡ್ಡಿಲ್ಲ. ಒಂದ್ ಕಡೆ ಗುತ್ತಿಗೆದಾರರು ಶುರು ಮಾಡಿದ್ದಾರೆ, ದುಡ್ಡು ಕೊಟ್ಟಿಲ್ಲ ಅಂತ ಎಲ್ಲ ಯೋಜನೆಗಳಿಗೆ ಮಾಡ್ಬಿಟ್ಟಿದ್ದಾರೆ, ಆಗಿನ ದುಡ್ಡೇ ಕೊಟ್ಟಿಲ್ಲ. ನಾನ್ ಬಂದ್ ಏನ್ ಮಾಡ್ಲಿ ಅಂತ ಅದೊಂದು ದೊಡ್ಡ ಟಾಸ್ಕ್ ಇತ್ತು ಅವ್ರಿಗೆ. ಜೊತೆಗೆ ಕೋರ್ಟ್ಗಳು ಪ್ರತಿದಿನ ಈ ಕೋರ್ಟ್ಗಳು ಮಾತಾಡಬೇಕು. ಹೌದು, ಬೇರೆ ಇಲಾಖೆಗಳಷ್ಟು ಸುಲಭ ಅಲ್ಲ ಜಲಸಂಪನ್ಮೂಲ ನಿಭಾಯಿಸೋದು. ಆ ವಿಚಾರದಲ್ಲಿ ಎಕ್ಸ್ಪರ್ಟ್ಗಳಾಗಿದ್ರೆ ಅದು ಈಸಿಯಾಗಿ ನಿಭಾಯಿಸ್ತಾರೆ. ಈಗ ಅರಣ್ಯ ಇಲಾಖೆ ಕೂಡ ತುಂಬಾ ಅದ್ಭುತವಾದ ಇಲಾಖೆ. ಆಕ್ಚುಲಿ ಲಾಸ್ಟ್ ಟೈಮ್ ಕಂಡ್ರೆ ಕಳೆದ 3 ವರ್ಷದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಸಾಕಷ್ಟು ಒಳ್ಳೆ ಹೆಸರನ್ನು ಕೂಡ ಕಂಡ್ರೆಗೆ ಬಂದಿತ್ತು. ಅಲ್ಲ, ಕಂಡ್ರೆ ಕೇಳಿದ್ರು ನಾನು ಕಂಟಿನ್ಯೂ ಮಾಡಿ ಅಂತ. ಅವ್ರೇನು ಪಂಚಾಯತ್ ಅದ್ಭುತವಾದ ಕೆಲಸ ಮಾಡಿದ್ರು ಕಂಡ್ರೆ. ಆ ಕೆಲಸನ ಮುಂದುವರ್ಸ್ಬೇಕು ಈಗ ರಾಮಲಿಂಗಾರೆಡ್ಡಿ ಅವರು. ನನಗೇನಾದ್ರು ಮುಂದುವರ್ಸಕ್ಕಂತಾನೆ ರಾಮಲಿಂಗಾರೆಡ್ಡಿ ಅವರು ಇದನ್ನ ಒಪ್ಕೊಂಡಿರ್ಬೋದು. ಯಾಕಂತ ಹೇಳಿದ್ರೆ ಬೆಂಗಳೂರು ಅಭಿವೃದ್ಧಿ ಸಿಗ್ಲಿಲ್ಲ ಅಂತ ಹೇಳಿದಾಗ ಜಲಸಂಪನ್ಮೂಲ ಕೊಟ್ಟರು. ಜಲಸಂಪನ್ಮೂಲ ಅವ್ರು ಹೇಳ್ತಿಲ್ಲ ಬಹಿರಂಗವಾಗಿ, ಬಟ್ ಜಲಸಂಪನ್ಮೂಲ ರಾಮಲಿಂಗಾರೆಡ್ಡಿ ಅವರೇ ಬಿಟ್ಕೊಟ್ಟಂತೆ ಕಾಣಿಸ್ತದೆ. ಕಿರಿಕಿರಿನೇ ಬೇಡಪ್ಪ, ಅಲ್ಲಿ ನೀರಿರಲ್ಲ ನೀರು ಬಿಡಿ ಅಂತಾರೆ. ಅಲ್ಲಿ ಕೋರ್ಟ್ಗಳು ಮುಂದೆ ನಾವೇನು ಹೇಳಕ್ಕೆ ಚಾನ್ಸ್ ಇರಲ್ಲ. ಪ್ರತಿಭಟನೆ ಅಂತಾರೆ, ಕರ್ನಾಟಕ ಪ್ರತಿಭಟನೆ ಅಂತಾರೆ, ಇನ್ನೊಂದು ಪ್ರತಿಭಟನೆ ಅಂತ ರೈತ ಪ್ರತಿಭಟನೆ ಅಂತಾರೆ. ಎಲ್ಲದಕ್ಕೆ ಇನ್ನೊಂದ್ 2 ತಿಂಗಳಿಗೆ ಇದು ಮುಗೀತು ಅಂದ್ರೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಮಾಡಿರೋ ಎಲ್ಲಾ ಕಾಮಗಾರಿಗಳು ದುಡ್ಡು ಬಿಡುಗಡೆ ಮಾಡಿ ಅಂತಾರೆ. ದುಡ್ಡಿಲ್ಲ. ಸೊ ಒಂದಿಲ್ಲ ಒಂದು ಕಿರಿಕಿದೆ ಆ ವಿಚಾರದಲ್ಲಿ ಬಿಟ್ಟು ಅವರೇ ಬಿಟ್ಕೊಟ್ರು ಅಂತ. ಹೌದು. ಸೊ ಈಗ ಅರಣ್ಯ ಕೊಟ್ಟಿದ್ದಾರೆ. ನೋಡೋಣ ಇಂದಿನ ಕೆಲಸವನ್ನ ಕರೆಕ್ಟಾಗಿ ಇನ್ನಷ್ಟು ಅಗ್ರೆಸಿವ್ ಆಗಿ ಪ್ರೋಗ್ರೆಸಿವ್ ಆಗಿ ಮಾಡಬೇಕು. ಅಲ್ಲ, ಬೇರೆ ಅವಧಿಯಲ್ಲೇ ಇವ್ರಿಗೆ ಯಾವ್ಯಾವ ಇಲಾಖೆಗಳು ಕೊಟ್ಟರು ಅದರೆಲ್ಲ ಸಕ್ಸಸ್ ಚೆನ್ನಾಗಿ ಮಾಡಿದ್ದಾರೆ.